ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿರ್ತೀರಾ. ಸೊ ನೋಡಿ, ಮಾರ್ನಿಂಗು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ಮೇಲೆ ಎಲ್ಲ ಗಂಡು ಮಕ್ಕಳು ಫ್ರೆಶ್ ಅಪ್ ಆದರು, ಕೆಳಗೆಲ್ಲ ಹೆಣ್ಮಕ್ಳು ಫ್ರೆಶ್ ಅಪ್ ಆದ್ವಿ. ಕೆಳಗಡೆ 4 ವಾಶ್ರೂಮ್ ಇದೆ, ಮೇಲೆ 2 ವಾಶ್ರೂಮು. ಹೆಣ್ಮಕ್ಳು ಸ್ವಲ್ಪ ಜಾಸ್ತಿ ಜನ ಇದ್ದೀವಿ, ಹಂಗಾಗಿ ನಾವು ಕೆಳಗಡೆ ತೊಗೊಂಡಿದ್ವಿ. ಫೈನಲಿ ಎಲ್ಲರೂ ನಿಧಾನ ಆದರೂ ಬೇಗನೆ ಒಂದು 2 ಅವರ್ ಟೈಮ್ ತೊಗೊಂಡು ಫ್ರೆಶ್ ಅಪ್ ಎಲ್ಲ ಆದ್ವಿ. ಈಗ ಟೈಮ್ ಬಂದು ಒಂದು 8 ಆ ಥರ, 8:30 ಆ ಥರ ಆಗಿದೆ ನೋಡಿ. ಇನ್ನೂ ಫಾಗಿದೆ. ಫ್ರೆಶ್ ಅಪ್ ಎಲ್ಲ ಆಗಿ ತುಂಬಾ ಹೊಟ್ಟೆ ಹಶ್ವಾಗ್ತಾಯಿದೆ. ಈಗ ಎಲ್ಲ ಮೊದಲು ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡಿ, ಬಿಸಿ ಬಿಸಿ ಇದೆ ಅಂದರು. ಏನಿರ್ಬೋದು ಬ್ರೇಕ್ಫಾಸ್ಟ್ ಅಂತ ನೋಡ್ತಾ ಇದ್ದೀವಿ. ಫೈನಲಿ ಬ್ರೇಕ್ಫಾಸ್ಟು ಕೂಡ ತುಂಬಾ ಚೆನ್ನಾಗಿದೆ. ಇಡ್ಲಿ, ವಡೆ, ಸಾಂಬಾರು, ಚಟ್ನಿ, ತರಕಾರಿ ಪಲಾವ್, ಮೊಸರು ಬಜ್ಜಿ. ಬ್ರೇಕ್ಫಾಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟು, ನೀವು ನಿಧಾನವಾಗಿ ಎಷ್ಟು ಸತಿ ಆದರೂ ಬಡಿಸ್ಕೊಂಡು ತಿನ್ನಿ ಅಂತ ಹೇಳಿದ್ರು. ಫೈನಲಿ ಎಲ್ಲರೂ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಈ ವ್ಲಾಗ್ ಬಂದು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ವ್ಲಾಗ್ ಲೆಂತಿ ಆಗಿದ್ರೂ ಮಿಸ್ ಮಾಡದೆ ಎಲ್ಲರೂ ನೋಡಿ ಅಂತ ಹೇಳ್ತೀನಿ. ಫೈನಲಿ ಎಲ್ಲರದು ಬ್ರೇಕ್ಫಾಸ್ಟ್ ಆಯಿತು. ಈಗ ಬಿಸಿ ಬಿಸಿ ಕಾಫಿ, ಟೀ ಇದೆ, ಕಾಫಿ ಕುಡಿತಾ ಇದ್ದೀವಿ. ಐ ಆಮ್ ಆಲ್ಸೋ ಕಾಫಿ ಲವರ್, ಹಂಗಾಗಿ ನಾನು ಹಸ್ಬೆಂಡು ಎಲ್ಲ ಕಾಫಿ ಕುಡಿದು ಈಗ ಇನ್ನೊಂದು 5 ನಿಮಿಷ ಈಗ ಸೈಡ್ ಸೀನ್ಸ್ ನೋಡೋಕ್ಕೆ ಹೋಗಬೇಕು. ನಾನು 5 ನಿಮಿಷ ಟೈಮ್ ಇದೆ, ಹಂಗಾಗಿ ಇನ್ನೂ ಕೆಲವಷ್ಟು ಜನ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ. ಒಂದು ಸತಿ ಮನೆ ನೋಡ್ಸೋಣ ಅಂದ್ಬಿಟ್ಟು ನೋಡಿ, ಕ್ಯಾಬಿನ್ ಹಾಲ್ ನೋಡಿದ್ರಲ್ಲ, ಇದು ಬಂದು ಕಿಚನ್ನು. ಫೈನಲಿ ನೋಡಿ ಕಿಚನ್ ಯಾವ ಥರ ಇದೆ. ಎಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ, ಯಾಕಂದರೆ ಜನ ಜಾಸ್ತಿ ಇದ್ದಾಗ ನಾವೆಲ್ಲ ಮಾಡ್ಕೊಳ್ಳೋದು. ಹಂಗಾಗಿ ಕೆಲವರು ಗ್ರೀನ್ ಟೀ, ಕಾಫಿ ಎಲ್ಲನೂ ಅವೈಲೇಬಲ್ ಇರುತ್ತೆ, ಮಾಡ್ಕೊಬೋದು. ಇಲ್ಲಾಂದರೆ ಮಾಡಿ ಕೊಡ್ತಾರೆ ಕೇಳಿದ್ರೆ. ನೋಡಿ, ಇದು ಬ್ಯಾಕ್ ಸೈಡು ಓಪನ್ನು, ವಾಷಿಂಗ್ ಮಿಷಿನು ಮತ್ತು ಬಟ್ಟೆ ಒಣಗಿಸ್ಕೊಳ್ಳೋಕ್ಕೆ ಎಲ್ಲ ಥರ ಫೆಸಿಲಿಟಿನೂ ಇದೆ ಇಲ್ಲಿ. ನೋಡಿ, ಇಲ್ಲಿ ಬ್ಯಾಕ್ ಸೈಡ್ ವಾಶ್ರೂಮ್ ಒಂದು ನೋಡಿ, ಆ ಸೈಡೇ ಬ್ರೇಕ್ಫಾಸ್ಟ್ ಮಾಡೋ ಪ್ಲೇಸ್ ಕಾಣಿಸುತ್ತೆ. ಓಪನ್ ಇದೆ ಗ್ರೌಂಡಿಗೆ. ಇದು ಬಂದು 2 ಬೆಡ್ರೂಮಲ್ಲೂ ಕೂಡ 2 ಮಂಚ ಹಾಕಿದ್ದಾರೆ. ಹಾಗೆ ವಾಶ್ರೂಮು ಕೂಡ ಇದೆ. ತುಂಬಾ ಚೆನ್ನಾಗಿದೆ. ಇದು ನಮಗೆ ಒಂಥರ ಮನೆ ಫೀಲ್ ಕೊಡ್ತಾಯಿತ್ತು. ನಾವು ಸೇಮ್ ನಮ್ಮ ನಾರ್ಮಲ್ ಮನೇಲಿ ಹೇಗಿರ್ತೀವೋ ಅದೇ ಥರನೇ ಇಲ್ಲಿ ಕೂಡ ಇದ್ವಿ ನಾವು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ರೆ ಗೈಸ್, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಷ್ಟು ಜನಗಳ ಮುಂದೆ ನನ್ನ ವಾಯ್ಸ್ ಸ್ವಲ್ಪ ಕಡಿಮೆ ಕೇಳಿಸ್ತಾ ಇದೆ, ನನಗೂ ಕೂಡ ಸ್ವಲ್ಪ ನಾಚಿಕೆ ಆಗ್ತಾ ಇದೆ. ಫೈನಲಿ ನೋಡಿದ್ರಲ್ಲ, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಈಗ ನಮ್ಮ ಸೈಡ್ ಸೀನ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ನೀವೆಲ್ಲ ಕೇಳಿಸ್ಕೊಳ್ತೀರಾ ಅಂತ ನಾಚಿಕೆ ಸೈಡಲ್ಲ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಫೈನಲಿ ನೋಡಿ, ಬನ್ನಿ ಈಗ ಹೊರಡ್ತಾ ಇದ್ದೀವಿ. ಹೊರಡೋಕ್ಕೂ ಮುಂಚೆ ಎಲ್ಲ ನಮ್ಮ ಗ್ರೂಪ್ ಫೋಟೋ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀವಿ. ರೂಮ್ ಓನರೇ ವಿಡಿಯೋ ಮಾಡಿಕೊಡ್ತಾ ಇದ್ದಾರೆ. ಇನ್ನೊಬ್ಬರು ಮಿಸ್ಸು, ವ್ಯಾನ್ ಡ್ರೈವರ್ ಒಬ್ಬರು ಮಿಸ್ ಆಗಿದ್ದಾರೆ. ಇನ್ನು ಆಲ್ಮೋಸ್ಟ್ ಎಲ್ಲರೂ ಇದ್ದೀವಿ. ನೋಡಿ, ರೂಮ್ ಸುತ್ತೂ ಅವರು ಅಂಕಲ್ಲು ತುಂಬ ಚೆನ್ನಾಗಿ ಗಿಡಗಳನ್ನ ಬೆಳೆಸಿದ್ದಾರೆ. ಫುಲ್ ಫ್ಲವರ್ಸು, ಗ್ರೀನರಿ. ಹೇಳಿದ್ನೆಲ್ಲ ಒಂಥರ ಮನೆ ಥರನೇ, ನಮ್ಮನ್ನು ಏನು ಅನ್ನೋಲ್ಲ. ಏನು ನೀವು ಹೂವು, ಎಲ್ಲರಿಗೂ ಹೇಳ್ತಾಯಿದ್ರು ಹೂವು ಎಲ್ಲ ತೊಗೊಳ್ಳಿ, ಡೇರೆ ಹೂವು ಎಲ್ಲ ಎಷ್ಟೊಂದು ಬಿಟ್ಟಿತ್ತು. ಆ್ಯಕ್ಚುಲಿ ಯಾರೂ ಹೂವು ಮುಡಿಯೋ ಸೀನ್ ಇಲ್ಲ, ಯಾಕಂದರೆ ಎಲ್ಲರೂ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿಲ್ಲ ಅಲ್ವಾ. ಹಂಗಾಗಿ ಯಾರೂ ಹೂವನ್ನ ಕಿತ್ಕೊಂಡಿಲ್ಲ. ಸುಮ್ಮನೆ ಒಂದು ಆಸೆಗೆ ಹೂವನ್ನ ಕಿತ್ತು ಕೈಯಲ್ಲಿಟ್ಕೊಂಡು ಮತ್ತು ಅಲ್ಲಿ ದೇವ್ರಿಗೆ ಇಟ್ವಿ. ಫೈನಲಿ ನೋಡಿ, ಇಲ್ಲಿ ಬಂದ್ವಿ ಟೀ ಎಕ್ಸ್ಟೇಟ್ ಅಂದ್ಬಿಟ್ಟು. ಇದು ಬಂದು ಹೊರನಾಡಿಗೆ ಹೋಗೋ ರೂಟಲ್ಲಿ ಇದೆ. ತುಂಬಾ ಚೆನ್ನಾಗಿದೆ. ನಾವು ಕೂಡ ಭಾಳಷ್ಟು ಸತಿ ಓಡಾಡಿದ್ದೀವಿ, ಬಟ್ ಇಲ್ಲಿಗೆ ವಿಸಿಟ್ ಮಾಡೇ ಇಲ್ಲ. ನೋಡಿ ಬನ್ನಿ, ಇಲ್ಲಿ ಬೆಳಗ್ಗೆನೇ ಬಂದಿರೋದ್ರಿಂದ ತುಂಬಾ ಕೂಲಾಗಿದೆ. ಈಗೆಲ್ಲ ಮಳೆ ಬಿದ್ದು ನಿಂತಿರೋದ್ರಿಂದ ತುಂಬಾ ಇತ್ತೀಚೆಗೆ ಮಳೆ ಆಯ್ತಲ್ವ, ಹಂಗಾಗಿ ಭೂಮಿ ಚೆನ್ನಾಗಿ ನೆಂದಿದೆ. ತುಂಬ ಕೂಲಾಗಿ ಕಾಮಾಗೇ ಇದೆ. ಇನ್ನೂ ದೇವಸ್ಥಾನ ಕೂಡ ಓಪನ್ ಆಗಿಲ್ಲ. 9 ಗಂಟೆ ಮೇಲೆ 9:30 ಹಂಗೆ ಓಪನ್ ಆಗೋದು ಅಂತ ಹೇಳಿದ್ರು. ಪರವಾಗಿಲ್ಲ, ಹೊರಗಡೆಯಿಂದನೇ ನಮಸ್ಕಾರ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಫುಲ್ಲು ಟೀ ಎಕ್ಸ್ಟೇಟು ಮಧ್ಯದಲ್ಲಿ ಮೈನ್ ರೋಡಲ್ಲೇ ಬರುತ್ತೆ. ಯಾರಾದರೂ ಹೊರನಾಡಿಗೆ ಹೋಗೋರಿದ್ದರೆ ವಿಸಿಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಮೋಸ್ಟ್ಲಿ ಕಳಸ ರೂಟಲ್ಲಿ ಬರ್ಬೋದು ಇದು ಅನಿಸುತ್ತೆ. ನನಗೆ ಅಷ್ಟಾಗಿ ಗೊತ್ತಿಲ್ಲ, ಗೊತ್ತಿರೋ ಮಟ್ಟಿಗೆ ತಿಳಿಸ್ತಾ ಇದ್ದೀನಿ. ಕಳಸ ರೂಟಲ್ಲೇ ಬರೋದು ಇದು. ಹಸ್ಬೆಂಡ್ ಹೇಳ್ತಾಯಿದ್ರು ಕಳಸ ಹೊರನಾಡು ಹೋಗೋ ರೂಟಲ್ಲಿ ಬರೋದಿದು ಅಂತ. ತುಂಬ ಚೆನ್ನಾಗಿದೆ ಅಲ್ಲ ಟೀ ಎಕ್ಸ್ಟೇಟು. ನಾವು ಕೂಡ ಇಲ್ಲೆಲ್ಲರೂ ನಿಂತ್ಕೊಂಡು ಸ್ವಲ್ಪ ವೀಡಿಯೋಸ್, ಫೋಟೋಸ್ ಎಲ್ಲ ಮಾಡ್ಕೊಂಡ್ವಿ. ನೋಡಿ, ಇಲ್ಲಿ ಉದ್ಭವ ನೀರು, ಹಾಗೆ ತುಂಬ ವೀಡಿಯೋಸ್ ಒಳಗೆಲ್ಲ ಅಲೋಡ್ ಇಲ್ಲ ಅಂತ ಹೇಳಿದ್ರು. ಆ್ಯಕ್ಚುಲಿ ಫೋನು ಕೂಡ
ಒಳಗಡೆ ಹೋಗೋಕ್ಕೆ ದೇವಸ್ಥಾನ ಕೂಡ ಕ್ಲೋಸ್ ಇತ್ತು ಬಿಡಿ, ಪರವಾಗಿಲ್ಲ. ಅಲ್ಲಿ ಬೋರ್ಡ್ ಹಾಕಿದ್ರು. ಫೈನಲಿ ಎಲ್ಲ ಫೋಟೋಸ್ ವೀಡಿಯೋಸ್ ಮಾಡಿಕೊಂಡು ಈಗ ಹೊರಗಡೆಗೆ ಬಂದ್ವಿ. ನೋಡಿ ಪಕ್ಕದಲ್ಲೇ ನೀರು ಹರಿತಾ ಇದೆ, ಎಲ್ಲಿ ನೋಡಿದ್ರು ಈ ಥರ ತುಂಬಾ ನೀರು ಹರಿತಾ ಇದೆ. ಆ ಸೈಡ್ ಕೂಡ ಆಪೋಸಿಟ್ಟು ಕೂಡ ನೀರು ಹರಿತಾ ಇದೆ, ನಾವು ಅಲ್ಲೆಲ್ಲ ಹೋಗಿಲ್ಲ. ನೋಡಿ ಇದು ಬಂದು ಏನಂತಾರೆ ಜಿಗಣೆ. ನೋಡಿ ಇವ್ರು 3 ಜನ ಬ್ಯಾಂಗ್ಳೂರು ಮೆಟ್ರೋ ಲೋಕೋ ಪೈಲಟ್ಸು, ಗ್ರೀನ್ ಲೈನ್ ಇವ್ರದ್ದು. ಚಕ್ರಧಾರಿಗೆ ಶಿರಬಾರಿಯ ಲಾಲಿಯ ಕೋರಿಯೇ ಯಾಕೋ ಮಲಾಗಿಯೇ ಇವಳು ಸೂಜಿ ಮಲೆ ಕಂಡವಳು ಗಮ್ಮನೆಂದು ಅರಳಿಹಳು ಹಿಮಾಲಯ 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 ಹೇಗಿತ್ತು ನಮ್ಮ ಅಂತ್ಯಾಕ್ಷರಿ? ಫೈನಲಿ ಎಲ್ಲ ಅಂತ್ಯಾಕ್ಷರಿ ಆಡಿದ್ವಿ. ಯಾರು ಗೆದಿಯೋದು ಸೋಲೋದು ಅನ್ನೋದಿಲ್ಲ, ಸರಿ ಸಮ ಗೆದ್ವಿ ಎಲ್ಲರೂ. ನೋಡಿ ಈಗ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದ್ವಿ. ಇದು ಕೂಡ ನಾವು ಹೊರನಾಡಿಗೆ ಹೋಗೋ ರೂಟಲ್ಲೇ ಸಿಗುತ್ತೆ. ಕೆಳಗಡೆ ನೀರು ಹರಿಯುತ್ತೆ, ಇಲ್ಲಿ ನಿಂತ್ಕೊಂಡು ಮೋಸ್ಟ್ಲಿ ನೀರು ಇನ್ನೂ ಯಾವಾಗೂ ಜಾಸ್ತಿ ಇರುತ್ತಂತೆ. ಮಳೆ ಬಿದ್ದಿದೆ, ಆದರೂ ಸ್ವಲ್ಪ ನೀರು ಕಡಿಮೆ ಇದೆ ಅಂತ ಹೇಳ್ತಾಯಿದ್ರು. ಯಾಕಂದರೆ ಹರಿಯೋ ನೀರಲ್ವ, ನಿಲ್ಲಲ್ಲ, ಹೋಗ್ತಾ ಇರುತ್ತೆ. ಫೈನಲಿ ನೋಡಿ ಇಲ್ಲಿ ಬೋರ್ಡ್ನ ತೋರಿಸ್ತೀನಿ. ಇದು ಬಂದು ವಶಿಷ್ಠ ತೀರ್ಥ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಎಲ್ಲ ಇಲ್ಲಿ ಬೋರ್ಡಲ್ಲಿ ಕೊಟ್ಟಿದ್ದಾರೆ ನೋಡಿ. ದಕ್ಷಿಣ ಕಾಶಿ, ನಾನು ಓದಿಲ್ಲ, ನೀವು ನೋಡ್ಕೊಳ್ಳಿ ಬೇಕಿದ್ರೆ. ನೋಡಿ ನೀರು ಯಾವ ಥರ ಇದೆ. ನಾನು ಈ ಥರ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ತೋದಂದ್ರೇ ನಂಗೆ ತುಂಬಾ ಭಯ. ಮೊನ್ನೆ ಕೂಡ ರಾಜಸ್ಥಾನ್ ಸೈಡಲ್ಲೋ ಹ್ಯಾಂಗಿಂಗ್ ಬ್ರಿಡ್ಜ್ ಒಂದು ಬಿದ್ದೋಯ್ತಲ್ಲ, ಅದು ನೆನಪಾಗ್ತಾ ಇತ್ತು. ಮೈ ಹೀರೋ ಈಸ್ ಕಮಿಂಗ್. ಫೈನಲಿ ನೋಡಿ ನಾವು ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಇದ್ದೀವಿ. ಎಲ್ಲ ಅರ್ಧ ಜನ ನಮ್ಮ ಟ್ರಕ್ಕರ್ಸು ಕೆಳಗಡೆ ನೀರ ಹತ್ರ ಕೂತಿದ್ದಾರೆ, ಅಲ್ಲಿ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ಇನ್ನು ಸ್ವಲ್ಪ ಜನ ಮೇಲೆ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ತಿ ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ಅಲ್ಲಿ 3 ಜನ ಅಲ್ಲಿ ಹೋಗಿದ್ದಾರೆ. ನಾನು ನೋಡೋಣ ಅವ್ರ ಹತ್ರ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡಿ ನನ್ನ ಬ್ಯಾಕ್ ಸೈಡ್ ಇದ್ದಾರೆ. ಐ ಹೋಪ್ ಇವತ್ತಿನ ನಿಮಗೆ ಈ ವ್ಲಾಗ್ ಎಲ್ಲ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಅವರಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡೋಣ. ಸೊ ನೋಡಿ ನಾನು ಭಯ ಪಡ್ತಾ ಇದ್ದೀನಿ ಅಂತ ಬೇಕಂತ ಕುಣ್ಕೊಂಡು ಬರ್ತಾ ಇದ್ದಾರೆ ನನ್ನ ಹಸ್ಬೆಂಡು. ನನಗೆ ಭಯ ಹೋಗಿಸ್ಬೇಕು ನನಗೆ ಧೈರ್ಯ ತರಬೇಕು ಅನ್ನೋ ಉದ್ದೇಶ ಅವರಿಗೆ. ನೋಡಿ ನಾನು ಒಬ್ಬಳನ್ನೇ ಬಿಟ್ಟು ಆ ಥರ ಬ್ರಿಡ್ಜನ್ನ ಕದಲಿಸ್ತಾ ಇದ್ದಾರೆ. ಇದು ದಾರಿ ಇದೆ, ಮುಂದೆ ಹೊಲ ತೋಟಗಳಿದೆ ಅಂತೆ, ತೋಟಗಳಿಗೆ ಇದು ದಾರಿ ಇದೆ. ಈ ಬ್ರಿಡ್ಜನ್ನೇ ಇಲ್ಲಿರೋ ಲೋಕಲ್ ಜನಗಳು ಅನುಸರಿಸಿದ್ದಾರೆ. ನೋಡಿ ನಮ್ಮ ಮುಂದೆನೇ ತುಂಬ ಜನ ಹೋದರು. ಇಲ್ಲಿ ಬ್ಯಾಕ್ ಸೈಡ್ ಫುಲ್ಲು ತೋಟಗಳು, ಒಳಗಡೆ ಮನೆಗಳು ಕೂಡ ಇದೆಯಂತೆ. ಬನ್ನಿ ನಮ್ಮ ಹೆಣ್ಮಕ್ಳ ರ್ಯಾಂಪ್ ವಾಕ್ ಸ್ಟಾರ್ಟ್ ಆಗಿದೆ. ಈಗ ರ್ಯಾಂಪ್ ವಾಕ್ ಮಾಡೋಣ. ನೋಡಿ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ಸುಮ್ಮನೆ ನಿಂತ್ಕೊಂಡು ಟೈಮ್ ಇದೆ ಅಲ್ವಾ, ಏನಾದರೂ ಒಂದು ಮಾಡಬೇಕು ನಮಗೆ, ಸುಮ್ಮನೆ ನಿಲ್ಲಕ್ಕಂತೂ ಆಗಲ್ಲ. ನೋಡಿ ಇವರು 3 ಜನನೂ ಅಷ್ಟೇ ಮೆಟ್ರೋ ಲೋಕೋ ಪೈಲಟ್ಸ್. ಅವರು ಗ್ರೀನ್ ಲೈನ್ ಅಂತಾರೆ, ನನಗೆ ಅದು ಅಷ್ಟಾಗಿ ಗೊತ್ತಾಗಲ್ಲ. ಗ್ರೀನ್ ಲೈನ್, ಆರೆಂಜ್ ಲೈನ್ ಎಲ್ಲ ಇದೆ ಅಲ್ವಾ. ಇವರು ಬಂದು ಗ್ರೀನ್ ಲೈನು. 3 ಜನನೂ 8 ಇಯರ್ಸ್ ಫ್ರೆಂಡ್ಶಿಪ್. ಇವರು 3 ಜನ ಒಂದೇ ಹತ್ರ ವರ್ಕ್ ಮಾಡ್ತಾ ಇದ್ದಾರೆ. ಬನ್ನಿ ನಮ್ಮ ಗ್ರೂಪ್ ಎಲ್ಲ ಈಗ ಬರ್ತಾ ಇದ್ದೀವಿ, ವಿಡಿಯೋ ತಗೊಳ್ಳೋಣ ಅಂತ ಹೇಳಿದ್ರು ಅವರು ಗ್ರೂಪು. ಹಾಗಾಗಿ ಜೋಡಿ ಜೋಡಿಯಾಗಿ ಒಂದು ಸ್ಮಾಲ್ ಎಂಟರ್ಟೈನ್ಮೆಂಟ್ ಥರ ಮಾಡ್ತಾ ಇದ್ದೀವಿ. ಫೈನಲಿ ನೋಡಿ ಎಲ್ಲ ಮಿಕ್ಸ್ ಬರ್ತಾಯಿದ್ದೀವಿ, ಫ್ರೆಂಡ್ಸು, ಸಿಂಗಲ್ಲು, ಹಾಗೆ ನೋಡಿ ಎಲ್ಲರೂ ಫ್ರೆಂಡ್ಸೇ ಆಲ್ಮೋಸ್ಟು. ನೋಡಿ ಇವರು ಬಂದು ಬ್ರದರ್ ಆ್ಯಂಡ್ ಸಿಸ್ಟರು, ಆದರೂ ಎಲ್ಲ ನಾವು ಫ್ರೆಂಡ್ಸ್ ಥರನೇ. ಇವರು ಬಂದು ಡಾಕ್ಟರ್ ಕೋರ್ಸ್ ಮಾಡ್ತಾ ಇದ್ದಾರೆ. ಇವರು ಬಂದು ಆಂಗ್ಲ ಭಾಷೆಯ ಕಾಲೇಜ್ ಟೀಚರು, ಲೇಡೀಸ್ ಕಾಲೇಜ್ ಟೀಚರ್ ಇವರು. ನೋಡಿ ಇವರು ಒಂದು ಒಳ್ಳೆ ದೊಡ್ಡ ಕಂಪನಿ ವರ್ಕಲ್ಲಿದ್ದಾರೆ.
ಇಷ್ಟು ದೂರ ಬಂದು ಹೊರನಾಡಿಗೆ ಅಮ್ಮನ ದರ್ಶನ ಮಾಡಿಲ್ಲ ಅಂದರೆ ಹೇಗೆ. ಹಾಗಾಗಿ ನೋಡಿ ಅನ್ನಪೂರ್ಣೇಶ್ವರಿ ದರ್ಶನಕ್ಕೆ ಬಂದ್ವಿ. ತುಂಬಾ ಚೆನ್ನಾಗಾಯಿತು ದರ್ಶನ. ಅಮ್ಮನವ್ರ ದರ್ಶನ ಜನ ಕಡಿಮೆ ಇದ್ದಿದ್ದ ಕಾರಣ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಊಟದ ಟೈಮ್ ಆಗಿರೋದ್ರಿಂದ ಇಲ್ಲೇ ಊಟ ಪ್ರಸಾದ ಮುಗಿಸ್ಕೊಂಡು ಹೊರಡೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿ ಈಗ ಎಲ್ಲರೂ ಊಟಕ್ಕೆ ಬಂದಿದ್ದೀವಿ. ಫೈನಲಿ ನೋಡಿ ಹೊರನಾಡಲ್ಲಿ ಮೊಬೈಲ್ ಬಿಡ್ತಾ ಇದ್ರು, ಅದಕ್ಕೆ ಶಾಕ್ ಆಯಿತು. ಊಟ ಎಲ್ಲ ತುಂಬ ಚೆನ್ನಾಗಿತ್ತು, ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಬಸ್ ಹತ್ತಕ್ಕೆ ಬರ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಿಗೆ ಅಂತ ಇವಾಗ ನಮ್ಮ ಟೀಮ್ ಬಂದು ಡಿಸೈಡ್ ಮಾಡಬೇಕು. ನಾವೊಬ್ಬರು ಹೇಳೋಕ್ಕಾಗಲ್ಲ, ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಅಂತ. ಇನ್ನೂ ಎಲ್ಲ ಬರಬೇಕು, ಎಲ್ಲ ಶಾಪಿಂಗ್ ಒಬ್ಬರು, ಊಟಕ್ಕೊಬ್ಬರು ಹೋಗಿದ್ದಾರೆ. ನಾನು ಎಲ್ಲಾದರೂ ಫಾಲ್ಸ್ಗೆ ಹೋಗೋಣ ಅಂತ ಹೇಳಿದ್ದೀನಿ. ನೋಡೋಣ, ಎಲ್ಲರೂ ಡಿಸೈಡ್ ಮಾಡಿ ಫಾಲ್ಸ್ಗೆ ಹೋಗೋಣ ಅಂತ ಅಂದ್ಕೊಡ್ತೀನಿ. ಈ ಬಿಸಿಲಲ್ಲಿ ಇನ್ನೇನು ಮಾಡೋದು, ಫಾಲ್ಸ್ಗಾದ್ರೂ ಹೋಗೋಣ. ನೋಡಿ ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ತುಂಬಾ ತುಂತುರು ಮಳೆ, ಗಾಳಿ, ತುಂಬ ವೆದರೇ ಚೇಂಜ್ ಆಗೋಯ್ತು 5 ನಿಮಿಷಕ್ಕೆ. ಫಾಲ್ಸ್ಗೆ ಹೋಗೋಣ ಅಂದ್ಕೊಂಡ್ವಲ್ಲ, ಇಲ್ಲಿ ಫಾಲ್ಸಿಗೆ ಹೋಗೋ ರೂಟು ಸ್ವಲ್ಪ ಇನ್ನೊಂದು ಕಿಲೋಮೀಟ್ರ್ ಅಷ್ಟಿತ್ತು. ನಮ್ಮ ಬಸ್ಸು ಯಾಕೋ ಹತ್ತುತ್ತಾ ಇಲ್ಲ, ಅದಕ್ಕೆ ಇಲ್ಲಿಂದನೇ ಟ್ರಕ್ ಮಾಡೋಣ ನಡ್ಕೊಂಡು ಅಂದ್ಬಿಟ್ಟು. ನೋಡಿ ಈ ಹುಳುಗಳೇ ಜಾಸ್ತಿ ಇಲ್ಲಿ, ಇದೇನಂತಾರೆ ನನಗೆ ಗೊತ್ತಿಲ್ಲ, ಈ ಹುಳುಗಳು ಜಾಸ್ತಿ ಇಲ್ಲಿ. ನೋಡಿ ಮಳೆ ಆಗಲಿ ಬಿಸಿಲಾಗಲಿ ಚಳಿ ಆಗಲಿ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಯಾವುದೇ ಥರ ಹಿಂದೆ ಕಾಲಿಡೋ ಮಾತೇ ಇಲ್ಲ. ಫಾಲ್ಸಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಮಳೆ ಅನ್ನೋದು ತುಂಬಾ ಸುಂದರವಾದ ಒಂದು ಪ್ರಕೃತಿ ಅಲ್ವಾ, ಅದು ಇವಾಗ ಬರುತ್ತೆ, ಇನ್ನು 5 ನಿಮಿಷಕ್ಕೆ ನಿಲ್ಲುತ್ತೆ. ನೋಡಿ ಹಾಗೆ ಫಾಗ್ ಕೂಡ ಕವರ್ ಆಗೋಯ್ತು. ಎಲ್ಲರೂ ಕೂಡ ಟ್ರಕ್ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಫಾಲ್ಸಿಗೆ ಹೋಗಲೇಬೇಕು ಅಂದ್ಕೊಂಡಿದ್ದೀವಿ. ಎಲ್ಲರೂ ಆಲ್ಮೋಸ್ಟ್ ಛತ್ರಿ, ಅಂಬ್ರೆಲಾ, ರೈನ್ ಕೋಟ್ನ ವೇರ್ ಮಾಡಿಕೊಂಡು ಎಲ್ಲ ಕ್ಯಾರಿ ಮಾಡಿದ್ದೀವಿ. ಹಂಗಾಗಿ ಎಲ್ಲರೂ ಹೋಗೋಣ ಅಂತ ಫಿಕ್ಸ್ ಆಗಿ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ವಿಡಿಯೋ ಲೆಂತಿ ಆಗಿದ್ರೂ ಕೂಡ ಪ್ಲೀಸ್ ಇಷ್ಟಪಟ್ಟು ವಿಡಿಯೋ ನೋಡಿ, ಯಾಕಂದರೆ ತುಂಬ ಸ್ಪೀಡ್ ಮಾಡಿದ್ರೆ ನಿಮಗೆ ನೋಡೋಕ್ಕೆ ಚೆನ್ನಾಗಿರಲ್ಲ ಅಂತ ನಾನು ವಿಡಿಯೋನ ತುಂಬ ಸ್ಪೀಡ್ ಮಾಡಿಲ್ಲ, ಆದಷ್ಟು ವಿಡಿಯೋನ ನಾನು ತೋರಿಸಿದ್ದೀನಿ. ಫೈನಲಿ ನೋಡಿ ಇಲ್ಲಿ ಬಂದ್ವಿ. ಗಾಳಿಗುಡ್ಡ ಕ್ಯಾತನ್ಮಕ್ಕಿ ಅಂತ 20 ಕಿಲೋಮೀಟರ್ ಟ್ರಕ್ಕಿಂಗ್ ಇದು ಕೂಡ ತುಂಬ ಸುಂದರವಾಗಿದೆ. ನಾವು ಅಲ್ಲಿ ಹೋಗ್ತಾ ಇಲ್ಲ, ನಾವು ಬರೀ ವಾಟರ್ ಫಾಲ್ಸು. ಇಲ್ಲಿ ಗೌರ್ಮೆಂಟು ನೋಡಿ ನಮಗೆ ಚೆಕ್ ಪೋಸ್ಟ್ ಬರುತ್ತೆ, ಟಿಕೆಟ್ ಕೊಡ್ತಾರೆ. ಆ ಟಿಕೆಟ್ನ ತೊಗೊಂಡು ವೆಹಿಕಲ್ಸ್ ಎಲ್ಲ ಅಲ್ಲೇ ಪಾರ್ಕಿಂಗ್ ಮಾಡಿ. ಈ ಫಾಲ್ಸ್ ಹೆಸರು ಬಂದು ಸುರಮನೆ ವಾಟರ್ ಫಾಲ್ಸ್ ಅಂತ. ಸುರಮನೆ ವಾಟರ್ ಫಾಲ್ಸ್ ತುಂಬಾ ಸುಂದರವಾದ ಪ್ರದೇಶ ಇದು. ತುಂಬಾ ದಟ್ಟ ಅರಣ್ಯ ಕಾಡಿನ ಮಧ್ಯೆ ನಾವು ಹೋಗ್ತಾ ಇದ್ದೀವಿ. ನೋಡಿ ಫುಲ್ ಕಾಫಿ ಎಕ್ಸ್ಟೇಟು, ಅಲ್ಲಲ್ಲಿ ಕಾಫಿ ಎಕ್ಸ್ಟೇಟ್ ಬರುತ್ತೆ. ಒಂದು 2-3 ಮನೆ ಸಿಗುತ್ತಂತೆ ಅಷ್ಟೇ. ಜುಳು ಅಂತ ನೀರಿನ ಶಬ್ದ, ಅಲ್ಲಲ್ಲಿ ನೀರು ಹರಿತಾ ಇದೆ, ಮಳೆ ಆಗ್ತಾ ಇದೆ, ಗಾಳಿ, ಫಾಗು, ಕಿಚಿ ಅಂತ ಪಕ್ಷಿಗಳ ಶಬ್ದ, ಈ ತಂಪಾಗಿ ಬೀಸ್ತಾ ಇರೋ ಗಾಳಿ, ಹಾಗೆ ಸುಂದರವಾಗಿರುವಂಥ ಪರಿಮಳ, ಸ್ಮೆಲ್ ಅಂದರೆ ಈ ಪಲಾವ್ ಎಲೆ ಬರುತ್ತಲ್ಲ ಅದ್ರದ್ದು ಸ್ಮೆಲ್ ಘಮ ಅಂತ ಇದೆ. ಮಳೆ ಬಿದ್ದಿರೋದ್ರಿಂದ ಎಲ್ಲ ಸ್ಪ್ರೆಡ್ ಆಗಿದೆ ಸ್ಮೆಲ್ಲು. ಹಾಗೆ ಏಲಕ್ಕಿ, ಲವಂಗ, ಮೆಣಸು, ಕಾಫಿ ಸೀಡ್ಸು ಎಲ್ಲ ದಾರಿ ಉದ್ದ ಇದೆ. ತುಂಬಾ ಚೆನ್ನಾಗಿದೆ. ತಿಂತಾ ಇರಬೇಕು ಚಾಕ್ಲೇಟ್ಸ್. ದಾವರ ಆಗಲ್ಲ, ನೀರು ಕುಡಿದ್ರೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ನಮಗೆ ಟ್ರಕ್ ಮಾಡೋಕ್ಕಾಗಲ್ಲ. ಇದು ಟ್ರಿಕ್ಸು, ಸ್ಮಾಲ್ ಟಿಪ್ಸು, ನೀವು ಕೂಡ ಉಪಯೋಗಿಸ್ಕೊಳ್ಳಿ. ಇಬ್ಬರೇ ಹೋದ್ರೂ ನಿಮಗೆ ಇಲ್ಲಿ ಯಾರೋ ಮಾರ್ಕ್ ಕೊಟ್ಟಿರ್ತಾರೆ. ಫಾಲ್ಸ್ಗೆ ಬೇರೆ ದಾರಿ ಮತ್ತು ಗಾಳಿಗುಡ್ಡ ಅದು ಇದಕ್ಕೆ ಟ್ರಕ್ಕಿಂಗಿಗೆ ಬೇರೆ ದಾರಿ ಇರುತ್ತೆ, ಅದನ್ನ ನೋಡ್ಕೊಂಡು ಹೋಗಿ ನೀವು. ಇನ್ನಲ್ಲಿ ನಾವು ಫಾಲ್ಸ್ ಹತ್ರ ರೀಚ್ ಆದ್ವಾ. ರೈನ್ ಕೋಟ್ ಎಲ್ಲ ತೆಗೆದು ಬ್ಯಾಗಲ್ಲಿ ಡಂಪ್ ಮಾಡಿ ಇಟ್ವಾ. ಮತ್ತೆ ಈಗ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ನೇಚರ್ ಇಸ್ ಗುಡ್. ಯಾವಾಗ ಮೋಡ ಮುಚ್ಕೊಳ್ಳುತ್ತೋ ಹಂಗೆ ಮಳೆ ಹನಿ ಬರುತ್ತೆ, ಮೋಡ ಮುಚ್ಕೊಳ್ಳುತ್ತೆ ಹಂಗೆ ಬಿಸಿಲು ಬರುತ್ತೆ. ನೇಚರ್ ಅಂದರೆ ಇದು. ಮಲೆನಾಡು ಸೈಡು ನಾವು ಹೇಳ್ದಂಗಿರಲ್ಲ, ಅದಕ್ಕೆ ತಕ್ಕಂಗೆ ನಾವು ನಡ್ಕೊಬೇಕು. ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ಅದರಲ್ಲೂ ಎಸ್ಪೆಷಲಿ ಕರ್ನಾಟಕದಲ್ಲಿ ನೋಡೋವಂಥ ಪ್ಲೇಸ್ಗಳು ಭಾಳಷ್ಟಿದ್ದಾವೆ. ನಾವೇ ಕರ್ನಾಟಕದಲ್ಲಿ ನಾವೇ ತುಂಬ ಪ್ರವಾಸ ತಾಣಗಳನ್ನ ನೋಡೇ ಇಲ್ಲ. ಸೊ ನಾವು ಅದನ್ನು ನಮ್ಮ ಕೈಲಿ ಎಷ್ಟಾಗುತ್ತೆ ಆದಷ್ಟು ಕಂಪ್ಲೀಟ್ ಮಾಡೋಣ ಅಂತ ಪಣ ತೊಟ್ಕೊಂಡಿದ್ದೀವಿ. ನೋಡಿ ಇಲ್ಲೊಂದು ಮಿನಿ ಫಾಲ್ಸ್ ಇದೆ. ನಮ್ಗೆ ಇಷ್ಟೊತ್ತು ಸೌಂಡ್ ಕೇಳಿಸ್ತಾ ಇರ್ತಿತ್ತು. ನೋಡಿ ಇಲ್ಲಿದೆ ಮಿನಿ ಫಾಲ್ಸು. ಪೊದೆಗಳ ಮಧ್ಯೆ ಸಿಕ್ಕಾಕೊಂಡಿದೆ. ಪೊದೆಗಳ ಮಧ್ಯೆ ಮಿನಿ ಫಾಲ್ಸ್. ಇಲ್ಲಿ ಒಂದು ಹೋಟ್ಲಲ್ಲಿ ಒಂದು ಗ್ಲಾಸ್ ನೀರು ಕುಡಿದ್ವಿ. ನ್ಯಾಚುರಲ್, ಫ್ರಿಜ್ಜಲ್ಲಿ ಇಟ್ಟರು ಅಷ್ಟು ಕುಡಿಯೋಕ್ಕಾಗಲ್ಲ, ಅಷ್ಟು ನ್ಯಾಚುರಲ್ ಇದೆ. ಕೂಲಾಗಿದೆ ವಾಟರ್, ಕೂಲಾಗಿದೆ. ಕುಡಿದ್ರೆ ಇನ್ನೂ ಕುಡಿಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಮಿನಿ ಫಾಲ್ಸ್ ನನ್ನ ಹಿಂದೆ ಕಾಣ್ತಿದೆ ಅನಿಸುತ್ತೆ.
ನಾನು ವಾಟರ್ ಫಾಲ್ಸ್ ಬಂತು ಅಂತ ಅಣ್ಣ ಒಬ್ರು ಇದ್ರಲ್ವಾ, ಅವರು ಗೈಡು ನಮಗೆ. ಅವರು ಹೌದು ಮೇಡಮ್ ಬನ್ನಿ ಅಂದರು. ಬಟ್ ಅಲ್ಲಲ್ಲಿ ವಾಟರ್ ಫಾಲ್ಸ್ ಸಿಗುತ್ತೆ. ಆಡೋರಾದರೆ ತುಂಬ ಚೆನ್ನಾಗಿ ಆಟ ಆಡ್ಬೋದು, ಎಂಜಾಯ್ ಮಾಡ್ಬೋದು. ನಾವು ಬಟ್ಟೆ ಎಲ್ಲ ನೆಂದುಬಿಟ್ರೆ ಮತ್ತೆ ಟ್ರಕ್ ಮಾಡೋಕ್ಕಾಗಲ್ಲ. ಇದು ಬಂದು 6 ಕಿಲೋಮೀಟರ್ಸ್ ಟ್ರಕ್ಕಿಂಗ್ ಇರುತ್ತೆ. ಈ ಥರ ರೋಡ್ ಇರೋದ್ರಿಂದ ನಮಗೆ ಅದು 6 ಅಂದರೂ ಸ್ವಲ್ಪ ಜಾಸ್ತಿ ಅನ್ನೋ ಫೀಲ್ ಕೊಡುತ್ತೆ. ನೋಡಿ ನಾವು ಇಲ್ಲೇ ಬಂದ್ಬಿಡ್ತು ವಾಟರ್ ಫಾಲ್ಸ್ ಅಂದ್ಕೊಂಡ್ವಿ. ಬಟ್ ಇದಲ್ಲಂತೆ ಇನ್ನೂ ಮುಂದೆ ಇದೆ, ಬನ್ನಿ ಮೇಡಮ್ ಅಂದರು. ಇದನ್ನು ನೋಡಿನೇ ಖುಷಿ ಆಗೋಯ್ತು ನನಗೆ. ಎಕ್ಸ್ಪೆಷಲಿ ಇಲ್ಲಿ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ. ಇಲ್ಲಿ ತುಂಬ ಚೆನ್ನಾಗಿ ಕುತ್ಕೊಂಡು ಆಟ ಆಡ್ಬೋದು, ಕಲ್ ಮೇಲೆಲ್ಲ ಯಾವುದೇ ಥರ ಭಯ ಇಲ್ಲ. ಮಕ್ಕಳಿದ್ರೆ ಅಂತೂ ತುಂಬ ಸಿಕ್ಕಾಪಟ್ಟೆ ಆಡ್ತಾರೆ. ಇಲ್ಲಿ ನಮ್ಮ ಮಕ್ಕಳನ್ನ ನಾವು ತುಂಬಾ ಮಿಸ್ ಮಾಡ್ಕೊಂಡ್ವಿ. ನಾನಾಗಲಿ ಹಸ್ಬೆಂಡ್ ಆಗಲಿ ಈ ಪ್ಲೇಸ್ನ ನೋಡಿ ಅಮ್ಮನ್ನಾಗಲಿ ಮಕ್ಕಳನ್ನಾಗಲಿ ತುಂಬ ಮಿಸ್ ಮಾಡ್ಕೊಂಡ್ವಿ. ನಮ್ಮ ಮಕ್ಳಿಗೂ ನೀರಲ್ಲಿ ಆಡೋದಂದರೆ ತುಂಬಾ ಇಷ್ಟ. ನೆಕ್ಸ್ಟ್ ಟೈಮ್ ಐ ಆಮ್ ಬೆಟರ್ ಲಕ್ ಕರ್ಕೊಂಬರೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಅವ್ರನ್ನೂ ಕೂಡ ಟ್ರಕ್ ಎಲ್ಲ ಮಾಡಿಸ್ಬೇಕು. ಮುಂದೆ ಮಕ್ಕಳಿಗೆ ಎಕ್ಸ್ಪೀರಿಯೆನ್ಸ್ ಒಂದು ಒಳ್ಳೆ ಗುಡ್ ಮೆಮೊರೀಸ್ ಅಂದರೆ ಟ್ರಕ್ಕಿಂಗ್ ಈಗಲಿಂದ ಕಲಿಸ್ಬೇಕು ಅವ್ರಿಗೆಲ್ಲ. ಎದ್ದೋಳೋದು ಬೀಳೋದು ಕಲಿಬೇಕು ಅವರು ಕೂಡ ಲೈಫಲ್ಲಿ. ಫೈನಲಿ ನೋಡಿ ಇಲ್ಲಿ ಸ್ವಲ್ಪ ಹೊತ್ತು ಇಲ್ಲಿ ಆಟ ಆಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ನಡೆಯೋಕ್ಕೆ ಕಷ್ಟ ಆಗುತ್ತೆ, ಬನ್ನಿ ಬೇಡ ಅಂತ. ನನಗೆ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಇಲ್ಲಿಂದ ನೋಡಿ ಈಗ ಬಂತು ನಮ್ಮ ಒರಿಜಿನಲ್ ಟ್ರಕ್ಕಿಂಗ್ ಪ್ಲೇಸು. ತುಂಬಾ ಟಫ್ ಅನಿಸುತ್ತೆ. ಇಲ್ಲಿ ಸ್ವಲ್ಪ ದಾರಿ ಕಿರಿದಾಗಿದೆ, ಸ್ವಲ್ಪ ಚಿಕ್ಕ ದಾರಿ. ಆ ಕಡೆ ಈ ಕಡೆ ಪ್ಲೇಸು ಸ್ವಲ್ಪ ಓಪನ್ ಇದೆ. ನಿಧಾನವಾಗಿ ನೋಡಿಕೊಂಡು ಹೋಗಬೇಕು. ಆಲ್ಮೋಸ್ಟ್ ನನ್ನ ಎಲ್ಲ ವೀಡಿಯೋಸ್ ನನ್ನ ಹಸ್ಬೆಂಡ್ ಮಾಡಿದ್ರು. ಇಲ್ಲಿಂದ ಫೈನಲಿ ನೋಡಿ ಈ ಥರ ಕಲ್ಲುಗಳು ಬರುತ್ತೆ. ಸ್ವಲ್ಪ ನೀವು ಸ್ಲಿಪ್ಪರ್ಸ್ ಎಲ್ಲ ವೇರ್ ಮಾಡುವಾಗ ಯಾವುದೇ ಥರ ಸ್ಕಿಡ್ ಆಗೋ ಥರ ಅದನ್ನು ವೇರ್ ಮಾಡಬೇಡಿ. ನೋಡಿಕೊಂಡು ಟ್ರಕ್ ಶೂಸ್ ಆಗಲಿ ಆ ಥರ ಟ್ರಕ್ಕಿಂಗ್ ಸ್ಲಿಪ್ಪರ್ಸ್ ಆಗಲಿ ಅದನ್ನು ವೇರ್ ಮಾಡಿ. ಇಲ್ಲಾಂದರೆ ನಿಮಗೆ ಕಾಲು ಸ್ವಲ್ಪ ಜಾರುತ್ತೆ, ಯಾಕಂದರೆ ತೇವ ಮಣ್ಣು ಎಲ್ಲರೂ ಓಡಾಡಿರ್ತಾರಲ್ವ, ಸ್ವಲ್ಪ ತುಂಬಾ ಜಾರುತ್ತೆ. ನೋಡಿ ಫೈನಲಿ ನಮ್ಮ ಫಾಲ್ಸ್ ಹತ್ರಕ್ಕೆ ರೀಚ್ ಆದ್ವಿ. ಇದು ಕೂಡ ತುಂಬಾ ಸುಂದರವಾಗಿದೆ ಪ್ಲೇಸು. ತುಂಬ ಸೂಪರಾಗಿದೆ. ಪ್ರಕೃತಿಗೆ ನಾವೇ ಹೊಂದ್ಕೊಬೇಕು ಆ ಥರ ಇದೆ. ತುಂಬಾ ಚೆನ್ನಾಗಿದೆ. ಇಲ್ಲೂ ಕೂಡ ಕುತ್ಕೊಂಡು ತುಂಬ ಚೆನ್ನಾಗಿ ಆಟ ಆಡ್ಬೋದು. ಅಷ್ಟು ಪ್ಲೇಸ್ ಅಂತೂ ಹೇಳಿ ಮಾಡಿಸ್ದಂಗಿದೆ. ವೆರಿ ವೆರಿ ಬ್ಯೂಟಿಫುಲ್ ಪ್ಲೇಸು. ಯಾವುದೇ ಥರ ಭಯ ಆಗೋಲ್ಲ ನಮಗೆ. ನೀರಲ್ಲಿ ಬೀಳ್ತೀವಿ, ಬಿದ್ದರೆ ಎಲ್ಲಿ ಹೋಗ್ಬಿಡ್ತೀವಿ ಅನ್ನೋ ಆ ಥರ ಭಯ ಬೀಳೋ ಥರ ಇಲ್ಲ. ತುಂಬಾ ಚೆನ್ನಾಗಿದೆ. ಕುತ್ಕೊಂಡು ಆರಾಮಾಗಿ ಆಡ್ಬೋದು. ನಾವು ಬಟ್ಟೆ ನೆನೆಯುತ್ತೆ ಮತ್ತು ನಮಗೆ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ನಮಗೆ ನೀರಲ್ಲಿ ಆಡಬೇಕು ಅಂತ ಅನ್ನಿಸ್ತಿಲ್ಲ. ಮಕ್ಕಳಿದ್ರೇ ನಮ್ಮ ಮಕ್ಕಳಾದರೆ ನೀರಲ್ಲಿ ಆಡ್ತಾರೆ, ನೆನೀತಾರೆ. ಫೈನಲಿ ನೋಡಿ ಎಲ್ಲರೂ ಫೋಟೋಸು ವೀಡಿಯೋಸು ಹೆಂಗೆ ಯಾವ ಥರ ಎಲ್ಲ ಬೇಕು ಎಲ್ಲ ಮಾಡಿಕೊಂಡು ಈಗ ರಿಟರ್ನ್ ಸೇಮ್ ಪ್ಲೇಸ್ ನನಗಿಷ್ಟ ಆಗಿದ್ದ ಪ್ಲೇಸ್ಗೆ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಮತ್ತೆ ಕೂತ್ಕೊಂಡ್ವಿ. ಮತ್ತು ರಿಟರ್ನ್ ಈಗ ಹೋಗ್ತಾ ಇದ್ದೀವಿ. ಸೇಮ್ 6 ಕಿಲೋಮೀಟರ್ಸ್ ಹೇಳಿದ್ನಲ್ಲ, ಅಪ್ ಆ್ಯಂಡ್ ಡೌನ್ 6 ಕಿಲೋಮೀಟರ್ಸ್ ಆಗುತ್ತೆ ಅನಿಸುತ್ತೆ. ಏನು ಸ್ವಲ್ಪ ಜಾಸ್ತಿ ಆಗ್ಬೋದು, ಒಂದೊಂದು 2 ಕಿಲೋಮೀಟರ್ಸು ಜಾಸ್ತಿ. ಭಯ ಪಡಿಸ್ಬಾರ್ದು. ಹೋಗೋರು ಇರ್ತೀರಾ, ಆರಾಮಾಗಿ ನಿಧಾನವಾಗಿ ಕೂಲಾಗಿ ಹೋಗಿ. ಆಲ್ಮೋಸ್ಟ್ ತೋರಿಸಿದ್ದೀನಿ, ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ. ನೋಡಿ ಇಲ್ಲಿ ಯಾರೋ ಬಂದು ಬೇರೆಯವರು ಗಲಾಟೆ ಮಾಡ್ತಾ ಇದ್ದಾರೆ. ವೆಹಿಕಲ್ಸ್ ಬಿಡಿ ನಾವು ಹೋಗಬೇಕು ಅಂತ. ಬಿಟ್ಟರು ವೆಹಿಕಲ್ ಮುಂದೆ ಹೋಗೋಕ್ಕಾಗೋದೇ ಇಲ್ಲ, ರೋಡ್ ಆ ಥರ ಇದೆ. ಎಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕು. ಹೋಗೋಕ್ಕಾಗಲ್ಲ ನಡೆಯೋಕ್ಕಾಗಲ್ಲ ಅನ್ನೋರು ಬರಲೇಬಾರ್ದು ಈ ಥರ ಎಲ್ಲ ಫಾಲ್ಸ್ಗಳಿಗೆ. ತುಂಬಾ ನೋಡಿ ಇಲ್ಲಿ ಗಲಾಟೆ ಮಾಡ್ತಾಯಿದ್ದಾರೆ, ವೆಹಿಕಲ್ ಬಿಡಿ ಅಂತ. ಗೌರ್ಮೆಂಟ್ ರೂಲ್ಸ್ ಇರುತ್ತೆ, ಅದ್ರ ಪ್ರಕಾರ ನಾವು ನಡ್ಕೊಳ್ಲೇಬೇಕು. ಅಲ್ಲಿದೆ ಆದಂಥ ಒಂದು ರೂಲ್ಸನ್ನು ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಪಾಪ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಎಲ್ಲರೂ ಹೇಳಿದ್ದಕ್ಕೆ ಅವರು ಕೂಡ ವೆಹಿಕಲ್ ಪಾರ್ಕಿಂಗ್ ಮಾಡಿನೇ ಹೋದರು. ಇವತ್ತಿನ ವ್ಲಾಗ್ ಇದಾಗಿದೆ. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಬರುವಂಥ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ, ಅದನ್ನು ಕೂಡ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.